ಲಿಕ್ವಿಡ್ ಕಂಫರ್ಟ್ ನಿಮಗೆ 100% ಕ್ಲಿಯರ್ ಆಗಿ ಹೋಗಲ್ಲ. ಹಿಂಗೆ ಲಾಕಿಂಗ್ ಇರುತ್ತೆ. 80% ಹೋಗುತ್ತೆ, 20 to 15% ಇದ್ರೊಳಗೆ ಇರುತ್ತೆ ಕಂಫರ್ಟ್ ಹಾಕಿದ್ದು. ಯಾಕಂದ್ರೆ ಈ ಥರ ಇದು ನಿಮ್ಗೆ ಲಾಕಿಂಗ್ ಇರುತ್ತೆ, ಈ ಥರ ಲಾಕಿಂಗ್ ಇರುತ್ತೆ. ಇಲ್ಲಿ ಬೆಳ್ಳ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಬೇಕು, ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕು ನೀರು ಹಾಕಿ. ಮತ್ತು ಈ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪಿಗೆ ಕರೆಕ್ಟಾಗಿ ಇಟ್ಬಿಟ್ಟು ಇದು ಕರೆಕ್ಟಾಗಿ ಕುಂತಿದೆ ಅಂತ ನೋಡಿಕೊಂಡು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಮತ್ತು ಇದು ಬಟ್ಟೆ ಹಾಕಿ ಇಲ್ಲೆಲ್ಲ ಒರೆಸ್ಕೊಬೇಕು ನೀವು ವೀಕ್ಲಿ ಒನ್ ಟೈಮು. ಇಲ್ಲಾಂದ್ರೆ ನಾನು ನಿಮ್ಗೆ ಫೋಟೋಸ್ ವಿಡಿಯೋಸ್ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಈ ಗ್ಯಾಪು ಇಲ್ಲಿ ಈ ಗ್ಯಾಪ್ ಇದೆಯಲ್ಲ, ಅದು ಕರೆಕ್ಟಾಗಿ ಹಿಂಗೆ ಕುಂಟಿಸ್ಕೊಂಡು ಈ ಥರ ಹಿಂಗೆ ಸುಮ್ಮನೆ ತೆಳಿದ್ರೆ ಹೋಗುತ್ತೆ. ತೆಗಿಬೇಕಾದ್ರೆ ಇದನ್ನ ಪ್ರೆಸ್ ಮಾಡಿ ತೆಗಿಬೇಕಿದೆ, ತೆಗಿಬೇಕಾದ್ರೆ ಮಾತ್ರ. ಹಾಕ್ಬೇಕಾದ್ರೆ ಜಸ್ಟ್ ಪುಷ್ ಮಾಡಿದ್ರೆ ಹೋಗುತ್ತೆ. ಹಳೆವೆಲ್ಲ ಹಂಗಿರ್ಲಿಲ್ಲ ಅನ್ಸುತ್ತಲ್ಲ, ಹಳೆವೆಲ್ಲ ತೆಗೆ ಫುಲ್ ಇರ್ಲಿಲ್ಲ. ಕೆಲವೊಂದ್ರಲ್ಲಿ ಇದೆ, ಕೆಲವೊಂದ್ರಲ್ಲಿ ಇಲ್ಲ, ಎಲ್ಲದರಲ್ಲೂ ಇರುತ್ತೆ ಆ ಥರ. ಮತ್ತೆ ಇಲ್ಲಿ ನಿಮ್ಗೆ ಈ ರಬ್ಬರ್ ಅಲ್ಲಿ ಈ ಗ್ಯಾಪ್ ಅಲ್ಲಿ ಕೊಳೆ ತುಂಬಾ ಇರುತ್ತೆ, ಓಕೆನಾ. ಇದನ್ನ 2 ಬೆಳಲ್ಲಿ ನಿಮ್ಗೆ ಬೆಂಡ್ ಮಾಡ್ಕೊಂಡು ಕ್ಲಾತ್ ಅಲ್ಲಿ, ಅಂದ್ರೆ ಟರ್ಕಿ ಟವಲ್ ಕ್ಲಾತ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಸ್ವಲ್ಪ ಹಾರ್ಡ್ ಆಗಿರೋಂಥ ಕ್ಲಾತ್ ಒರೆಸ್ಕೊಬೇಕಾಗುತ್ತೆ. ಇಲ್ಲೆಲ್ಲ ಈ ತರ ತೆಗೆದು, ಓಕೆನಾ, ಫುಲ್ಲು ಒರೆಸ್ಕೊಬೇಕು. ಮತ್ತೆ ಇಲ್ಲೆಲ್ಲ ಕೊಳೆ ಇರುತ್ತೆ, ಇದೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಮತ್ತೆ ಇದು ಡ್ರೈನೇಜ್ ಅಂತ ಕರಿತೀವಿ. ಪ್ರೆಸ್ ಮಾಡಿ ಸ್ವಲ್ಪ ಅದು ಹಾಡಾಗಿರುತ್ತೆ, ಹೊಸದಾಗಿರುತ್ತಲ್ಲ. ಈ ಥರ ಹಿಂಗೆ ಪ್ರೆಸ್ ಮಾಡಿ ತಕ್ಕೊಂಡು ಇಲ್ಲಿ ಡ್ರೈನೇಜ್, ಇಲ್ಲೆಲ್ಲ ನೀರು ಬರುತ್ತೆ, ಡಸ್ಟ್ ಬರುತ್ತೆ, ಕೈನ್ಸು ಪಿನ್ನ ಏನಿದ್ರು ಇಲ್ಲಿ ಬಂದಿರುತ್ತೆ. ಇಲ್ಲಿ ತಕ್ಕೊಂಡು ನೀಟಾಗಿ ಬಟ್ಟೆ ಎಲ್ಲ ಹಾಕಿ ವಾಶ್ ಮಾಡ್ಕೊಂಡು ನೀರೆಲ್ಲ ಹಾಕ್ಬೋದು, ತೊಂದ್ರೆಲ್ಲ. ಇಲ್ಲೆಲ್ಲ ಕೊಳೆ ಇರುತ್ತೆ, ಇದನ್ನೆಲ್ಲ ವಾಶ್ ಮಾಡ್ಕೊಬೇಕು ನೀವು, ಓಕೆನಾ. ಆದ್ಮೇಲೆ ಈ ಫ್ಲಾಟ್ ಇರುತ್ತಲ್ಲ ನಿಮ್ಗೆ, ಇದು ಮೇಲ್ಗಡೆಗೆ ಬರಬೇಕು. ಈ ಫ್ಲಾಟು ಈ ಹೆಂಗೆ ಸೈಡ್ಗೆ ಹಾಕಿದ್ರು ನೋಡಿ, ಈ ತರ ಸೈಡ್ಗೆ ಹಾಕಿದ್ರೆ ಒಳಗಡೆ ಹೋಗಲ್ಲ. ಹಿಂಗ್ ಹಾಕಿದ್ರೆ ಮಾತ್ರ ಒಳಗಡೆ ಹೋಗುತ್ತೆ ಈ ಫ್ಲಾಟ್. ಯಾವ ಕಡೆ ಹಾಕಿದ್ರೆ ಇದು ಮುಂದಕ್ಕೆ ಹಾಕೊಂಡು ಹೋಗಲ್ಲ. ಫ್ಲಾಟ್ ಆಗಿರೋದನ್ನ ಮೇಲ್ಗಡೆ ಬಂದು ಹಿಂಗ್ ಲಾಕ್ ಮಾಡಿ ನೀಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿಲ್ಲ ಅಂದ್ರೆ ವಾಷಿಂಗ್ ಹಾಕಿದಾಗ ನೀರು ಇಲ್ಲಾಸಿಂದ ಲೀಕ್ ಆಗುತ್ತೆ. ಇಲ್ಲಿ ಬಂದು ಕುಂತ್ಕೊಂಡು ಲಾಕ್ ಆಗುತ್ತೆ. ಈ ಇದರಲ್ಲಿ ಒಂದು ಮಾರ್ಕ್ ಇದೆ ನೋಡಿ, ಈ ಮಾರ್ಕಿಗೆ ಬಂದು ಕುಂತ್ಕೊಳ್ಳುತ್ತೆ. ಅವಾಗ ನಿಮಗೆ ನೀಟಾಗಿ ಲಾಕ್ ಆಗುತ್ತೆ, ನೀರು ಲೀಕ್ ಆಗಲ್ಲ, ವಾಶ್ ಇಲ್ಲಾಂದ್ರೆ ನೀರು ಲೀಕ್ ಆಗುತ್ತೆ. ಹಾಕ್ಬೇಕಾದ್ರೆ ಈ ಥರ ಪ್ರೆಸ್ ಮಾಡಿ ಹಾಕೋದು. ಇದು ಕ್ಲೀನಿಂಗ್ ಪ್ರೊಸೆಸ್ ಫಸ್ಟ್ ಒನ್. ಮತ್ತೆ ನೀವು ನೀರು ಆನ್ ಮಾಡ್ಕೊಂತೀರಾ, ಮತ್ತೆ ಪವರ್ ಆನ್ ಮಾಡ್ಕೊಂಡ್ಮೇಲೆ ಇದು ಪವರ್ ಬಟನ್, ಈ ಥರ ಪ್ರೆಸ್ ಮಾಡಿದ್ರೆ ಪವರ್ ಬರುತ್ತೆ ನಿಮಗೆ. ಇದು ಫಸ್ಟ್ ಟೈಮ್ ಇನ್ಸ್ಟಾಲೇಷನ್. ಆಲ್ ಡನ್ ಅಂತ ಬಂದು ಈ ಥರ ಕಾಟನ್ಸ್ ಅಂತ ಬರುತ್ತೆ. ಇಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ನಿಮಗೆ. ಇದನ್ನ ಹಿಂಗೆ ರೊಟೇಟ್ ಮಾಡ್ಕೊಂಡ್ರೆ ನಿಮಗೆ ಪ್ರೋಗ್ರಾಮ್ಗಳು ಇಲ್ಲಿ ಬರುತ್ತೆ ನಿಮಗೆ, ಓಕೆನಾ. ನಿಮಗೆ ಕಾಟನ್ ಇದ್ರೆ ಕಾಟನ್ ಬಟ್ಟೆಗಳು ಇದ್ರೆ ಕಾಟನ್ ಲೈನರ್ ಬಟ್ಟೆಗಳು ಅವನ್ನ ಇದಕ್ಕೆ ಹಾಕೊಳ್ಳಿ. ಕ್ವಿಕ್ ವಾಶ್ ಅಂದ್ರೆ ಕೊಳೆ ಆಗ್ದಿಲ್ಲ ಇರೋ ಬಟ್ಟೆ, ಡೈಲಿ ಯೂಸ್ ಮಾಡೋಂಥ ಬಟ್ಟೆಗಳಿದ್ರೆ ಕ್ವಿಕ್ ವಾಶ್ ಹಾಕೊಳ್ಳಿ. ಡೈಲಿ ಯೂಸ್ ಮಾಡೋದು ಸೂಪರ್ ಎಕೋ ವಾಶ್ ಅಂದ್ರೆ ನಿಮಗೆ ಸ್ವಲ್ಪ ಕೊಳೆ ಆಗಿರೋ 2 days 3 days ಆ ಥರ ಇರ್ತಲ್ಲ, ಆ ಥರದ್ದು. ಈ ಕಾಟನ್ ಬಂದ್ಬಿಟ್ಟು ನಿಮಗೆ ಕಾಟನ್ಗಳಲ್ಲಿ ಜಾಸ್ತಿ ಸುಕ್ಲು ಬರುತ್ತೆ ಕೆಲವೊಂದು ವಾಶ್ ಮಾಡಿದ್ಮೇಲೆ, ಆ ಥರ ಈ ಕಾಟನ್ ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ಸ್ಯಾಂಥೆಟಿಕ್ ಬಂದ್ಬಿಟ್ಟು ನಿಮಗೆ ಎಂಬ್ರಾಯ್ಡಿಂಗ್ ವರ್ಕು, ಸ್ಟೋನ್ ವರ್ಕು ಇರುತ್ತಲ್ಲ ಆ ಥರದ್ದು. ಈ ಡೆಲಿಕೇಟ್ಸ್ ಬಂದ್ಬಿಟ್ಟು ನಿಮಗೆ ಇದು ಬರ್ತಲ್ಲ ಗ್ಲಾಸ್ ಐಟಮ್ಸ್ಗಳು, ಅಂದ್ರೆ ಆ ಥರದ್ದು ಟವಲ್ಸ್ಗಳು, ಬೆಡ್ಡಿಂಗ್ ವೇರ್ಸ್ಗಳು, ವೈಟ್ ಶರ್ಟ್ಗಳು, ಹೈಜೆನಿಕ್ ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇದನ್ನ ಹೇಳ್ತಾರೆ ರೇಷ್ಮೆ ಬಟ್ಟೆ ಆ ಥರದೆಲ್ಲ ಹೊಕ್ಕೊಂಬಂತ, ಬಟ್ ಹೊಕ್ಕೊಳಕ್ ಹೋಗ್ಬೇಡಿ, ಓಕೆನಾ. ಬೆಡ್ಶೀಟ್ ಹೊಕ್ಕೊಳ್ಳೋದಕ್ಕೆ ಕಿಟಕಿ ಡೋರ್ ಕರ್ಟನ್ಸ್, ಕಿಟಕಿ ಕರ್ಟನ್ಸ್, ಆಕ್ಟಿವ್ ವೇರ್ಸ್ ಅಂದ್ರೆ ಇನ್ನರ್ ವೇರ್ಸ್ಗಳು, ಕಲರ್ಸ್ ಇದ್ರೆ ಅದೇ ಕಲರ್ ಹೋಗುವಂತ ಹಾಕ್ಬೋದಾ? ಹಾ, ಕಲರ್ ಹೋಗುವಂತ ಅದಕ್ಕೆ ಆಗಬೇಕಾಗೋ ಜೀನ್ಸ್ ಪ್ಯಾಂಟ್ಗಳು, ಜೀನ್ಸ್ ನಾವು ನೈಟ್ ಹೊತ್ತು ನಿಮಗೆ ಇದು ವಾಶ್ ಆಗ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ಏನಾದ್ರು ಕಿರಿಕಿರಿ ಅನ್ಸುತ್ತೆ, ಆ ಥರ ಸೈಲೆಂಟ್ ನೈಟ್ ಹೊತ್ತು ಹಾಕೊಂಡ್ರೆ ಸೈಲೆಂಟ್ ವಾಶ್ ಆಗುತ್ತೆ. ಡೈಲಿ ವಾಶ್ ಕ್ಲೌಡ್ ಮಳೆಗಾಲ ಇದ್ದಾಗ ಹಾಕೊಳ್ಳೋದು. ರಿನ್ಸ್ ಅಂದ್ರೆ ನೆನ್ಸುತ್ತೆ, ಸ್ಪಿನ್ ಅಂದ್ರೆ ಹಿಂಡುತ್ತೆ, ನೆನ್ಸಿ ಹಿಂಡುತ್ತೆ. ಸಪ್ರೇಟಾ?
ಇದ್ರಲ್ಲಿ ಮಾಡ್ಕೊಂಡ್ಬಿಡುತ್ತೆ. ಈಗ ನೀವು ಕೈಯಲ್ಲಿ ಒಗ್ದಾಕಿರ್ತೀರಾ, ನೆನ್ಕೊಂಡ್ ಬಂದಿರ್ತೀರಾ, ಬಟ್ಟೆ ನೆಂದೋಗಿರುತ್ತೆ, ಆ ಥರದಿದ್ದಾಗ ನೆಂದಿರೋದಿದ್ರಾಗ ಸ್ವಲ್ಪ ಏನಾದ್ರು ಗಲೀಜು ಆ ಥರ ಕೆಸರು ಪಸರು ಆ ಥರ ಏನಾದ್ರು ಇದಾಗಿರುತ್ತೆ, ಕೊಳೆ ಆಗಿರಲ್ಲ, ಆ ಥರದಾಗ ನೆನೆಸ್ಬಿಟ್ಟು ಹಿಂಡುತ್ತೆ. ನೀವು ನೆಂದೋಗಿರೋಂಥ ಬಟ್ಟೆಗಳು ನೀವು ಕೈಯಲ್ಲಿ ಒಗ್ದಾಕಿರೋದನ್ನ ನೀರಿರುತ್ತೆ, ಅದನ್ನ ನೀರನ್ನ ಹೊರಗಡೆಗೆ ಹಾಕಿ ಹಿಂಡ್ಕೊಂಡ್ಬಿಡುತ್ತೆ. ಡ್ರಮ್ ಕ್ಲೀನ್ ಇದು ನಿಮಗೆ 25 to 30 ವಾಶ್, 25ರಿಂದ 30 ಸರಿ ಹೋಗೋದಾದ್ಮೇಲೆ ಡ್ರಮ್ ಕ್ಲೀನ್ ಅಂತ ಸಪ್ರೇಟ್ ಪೌಡರ್ ಬರುತ್ತೆ. ಆ ಪೌಡರ್ನ ಹಾಕೊಂಡು ನೀವು ಇದು ನಾನು ನಿಮಗೆ ತೋರಿಸಿದ್ದು ಮ್ಯಾನ್ಯಲ್ ಕೈಯಲ್ಲಿ ಮಾಡ್ಕೊಂಡು ಇದು ಡ್ರಮ್ ಕ್ಲೀನ್. ಇದು ಡ್ರಮ್ ಒಳಗಡೆ ಇಲ್ಲೆಲ್ಲ ಕೂಡ ಇರುತ್ತೆ. ಓಕೆನಾ, ಅದನ್ನ ಕ್ಲೀನ್ ಮಾಡಕ್ಕ ಕೈ ಹಾಕಿ ಅವಾಗ ನೀವು ಇದು ಎಷ್ಟು ಸಲ ಒಂದ್ಸಲ ಎಷ್ಟು ಸಲ ವಾಶ್ 25ರಿಂದ 30 ಸರಿ, ಒಂದೆರಡು ಕೌಂಟ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು 1.5 ಮಂತ್ ಇಂದ 2 ಮಂತ್ಸ್ ಆಮೇಲೆ ಡ್ರಮ್ ಕ್ಲೀನಿಂಗ್ ಹಾಕೊಂಡ್ಬಿಟ್ಟು ಓಕೆನಾ, ಅದನ್ನ ಇದು ಮಾಡ್ಕೊಳ್ಳೋದು. ಓಕೆನಾ, ಅಷ್ಟೇ. ಈಗ ಅಷ್ಟೇ ಇನ್ನ ಇದೆ. ಈಗ ನಾವು ಎಕ್ಸಾಂಪಲ್ ಸೂಪರ್ ಎಕೋ ಅಷ್ಟು ಡೈಲಿ ಅಷ್ಟು ಯಾವುದೋ ಹಾಕಿರ್ತೀವಿ. ಇದರಲ್ಲಿ ವಾಟರ್ ಲೆವೆಲ್ ಇದು ಬಿಸಿನೀರು ಮಾಡ್ಕೋದು, ವಾಟರ್ ಲೆವೆಲ್ ಕೋಲ್ಡ್ ಇದೆ ಅಂತ ವಾಟರ್ ಏನ್ ಬರುತ್ತೋ ಅದನ್ನ ತೊಗೊಂಡೋಗೋದು. ಅದನ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದ್ರೆ ಈ ಪ್ರೋಗ್ರಾಮ್ ನೋಡಿ ಆಗ್ತಾ ಇಲ್ಲ, 40% ಇದೆ, 60 ಈ ತರ ಒಂದೊಂದು ಪ್ರೋಗ್ರಾಮ್ ಅಲ್ಲಿ ಚೇಂಜ್ ಆಗುತ್ತೆ, ಒಂದೊಂದು ಪ್ರೋಗ್ರಾಮ್ ಅಲ್ಲಿ ಚೇಂಜ್ ಆಗಲ್ಲ. ಓಕೆನಾ, ಇದು ಬಿಸಿನೀರು ಮಾಡ್ಕೊಳ್ಳೋಂಥದ್ದು. ಅದು ಆಟೋಮೆಟಿಕ್ ಟೆಂಪರೇಚರ್ ನಿಮ್ಗೆ ಬೇಕು ಅಂದ್ರೆ ಮಾಡ್ಕೊಬೋದು, ಬೇಡ ಅಂದ್ರೆ ಬಿಡಬಹುದು. ಅದ್ರ ಪ್ರೋಗ್ರಾಮ್ ಅಲ್ಲಿ ಮಿಷಿನ್ ಅಲ್ಲಿ ಪ್ರೋಗ್ರಾಮ್ ಸೆಟ್ಟಿಂಗ್ ಆಗಿರುತ್ತೆ. ಅದರಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ, ಅದು ಬಿಸಿನೀರನ್ನ ಜಾಸ್ತಿ ಮಾಡ್ಕೊಳ್ಬಹುದು ಸ್ವಲ್ಪ, ಇಲ್ಲಾಂದ್ರೆ ಕಮ್ಮಿ ಮಾಡ್ಕೊಬೋದು ನೀವು. ಯಾಕಂದ್ರೆ ಇದು ನೆನ್ಸೋ ಟೈಮಿಂಗ್ಸ್, ರಿನ್ಸ್ ಟೈಮಿಂಗ್ಸ್ ಅಂತ ಹೇಳ್ತೀವಿ. ಇದನ್ನ ಬೇಕಂದ್ರೆ 5 ಟೈಮ್ಸ್ ವರೆಗೂ ಬರುತ್ತೆ ನಿಮಗೆ. ಯಾಕಂದ್ರೆ ಲಾಸ್ಟ್ 5 ಯಾಕಂದ್ರೆ ಈ ತರ ಬೇಕಂದ್ರೆ ಜಾಸ್ತಿ ಮಾಡ್ಕೊಬೋದು, ತುಂಬಾ ಜಾಸ್ತಿ ಕೊಳೆ ಆಗಿದೆ, ಕೊಳೆ ಹೋಗ್ತಾ ಇಲ್ಲ, ಆ ತರ ಇದ್ದಾಗ ಇದನ್ನ ಅದೆಲ್ಲದರಲ್ಲೂ ವರ್ಕ್ ಆಗುತ್ತಾ? ಎಲ್ಲ ಪ್ರೋಗ್ರಾಮಲ್ಲೂ ಅದು ಆಟೋಮೆಟಿಕ್ ತಗೊಳುತ್ತೆ ನೋಡಿ, ಆಟೋಮೆಟಿಕ್ ತಗೊಳುತ್ತೆ. ನಾ ಸೆಟ್ ಮಾಡಿದ್ರೆ ನೀವು ಯಾವ್ದೋ ಒಂದು ಪ್ರೋಗ್ರಾಮ್ ತುಂಬಾ ಜಾಸ್ತಿ ಕೊಳೆ ಆಗಿದೆ, ಇದು ಈ ತರ ಕೆಲಸ ಮಾಡ್ಕೊಂಡ್ ಬಂದಿರ್ತಾರೆ, ಅದು ಹೋಗ್ತಾ ಇಲ್ಲ ನನಗೀಗ, ಕೈಯಲ್ಲಿ ಹೋಗಿಬೇಕು, ಆ ತರ ಇರುತ್ತೆ ಗೊತ್ತಾ, ನಮ್ಗೆ ಕಂಪ್ಲೇಂಟ್ಸ್ ಇರುತ್ತೆ ಗೊತ್ತಾ, ಅವಾಗ ಇದನ್ನ ಜಾಸ್ತಿ ಮಾಡ್ಕೊಂಡಾಗ ನಿಮ್ಗೆ ವಾಷಿಂಗ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಟೈಮಿಂಗ್ಸ್ ನೋಡಿ ಸೇಮ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ನಾವು ಇದು ಮಾಡ್ಕೊಂಡು ಸೂಪರ್ ಎಕೋ ವಾಶ್ ಅಲ್ಲಿ ರಿನ್ಸ್ ಟೈಮಿಂಗ್ಸ್ 2 ನಿಮಿಷ ಐತೆ, 2 ಟೈಮ್ಸ್ ಐತೆ, 2 ಅವರ್ 21 ನಿಮಿಷ ಆಯ್ತು ವಾಷಿಂಗ್ ಟೈಮಿಂಗ್ಸ್ ನಿಮ್ಗೆ. ಓಕೆನಾ, ಇದನ್ನ ಪ್ರೆಸ್ ಮಾಡಿದ್ರೆ 2 ಅವರ್ 32 ನಿಮಿಷ ಆಯ್ತು. ಅವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆದಾಗ ವಾಷಿಂಗ್ ಇದು ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ. ಅವಾಗ ನಿಮ್ಗೆ ವಾಷಿಂಗ್ ಕ್ವಾಲಿಟಿ, ಬಟ್ಟೆ ಒಗೆಯೋ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಗುತ್ತೆ. ಇದು ಸ್ಪಿನ್ ಟೈಮಿಂಗ್ಸ್ ಅಂತ ಅಂದ್ರೆ ಒಣಗಿಸೋ ಟೈಮ್ಸ್. ಇದು 5400 ಇರೋದು RPM ಅಂತ ಕರೀತೀವಿ. ಯಾಕಂದ್ರೆ ಜೋರಾಗಿ ತಿರುಗಿ ನಿಮ್ಗೆ ಸ್ಪಿನ್ ಆಗೋ ಟೈಮಲ್ಲಿ ನಿಮ್ಗೆ ಅಂದ್ರೆ ಒಣಗುತ್ತೆ ಬಟ್ಟೆ. ಆದ್ರೆ ಕೆಲವೊಂದ್ರಲ್ಲಿ ಕಮ್ಮಿ ನೋಡಿ, ಇದರಲ್ಲಿ 1200 ಇದೆ. ಮಳೆಗಾಲದಲ್ಲಿ ಇನ್ನೂ ಸ್ವಲ್ಪ ಬೇಗನೆ ಒಣಗ್ಲಿ, ಒಂದು 60% ಒಣಗಿದ್ರೆ 1400 ಒಂದು 70% ಒಣಗುತ್ತೆ, ಡ್ರೈ ಆಗುತ್ತೆ, ಇನ್ನೊಂದು 30% ಇರುತ್ತೆ. ಆ ತರ ನಿಮ್ಗೆ ಇದು ಡ್ರೈ ಟೈಮಿಂಗ್ಸ್ ಜಾಸ್ತಿ ಮಾಡುತ್ತೆ. ಅವಾಗ ನಿಮ್ಗೆ ವಾಷಿಂಗ್ ಒಣಗಿಸೋ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ ನಿಮ್ಗೆ. ನೀವು ಯಾವ್ದೇ ಈ ತರ ಪ್ರೋಗ್ರಾಮ್ ಫಸ್ಟ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಬೇಕು, ಯಾವ್ದು ಬೇಕು ಪ್ರೋಗ್ರಾಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇದ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂತೀನಿ ಇದ್ರ ಮಾಡಿ ಪ್ರೆಸ್ ಮಾಡ್ಕೊಂಡು ನಿಮ್ಗೆ ಜಾಸ್ತಿ ಕಮ್ಮಿ ಮಾಡ್ಕೊಂಡು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಬೇಕು. ನೀವು ಒಂದ್ಸರಿ ಇಲ್ಲೇನೋ ಒತ್ಬಿಟ್ಟು ಪ್ರೋಗ್ರಾಮ್ ಬೇರೆದಕ್ಕೆ ಚೇಂಜ್ ಮಾಡಿದ್ರೆ ಅದು ಪ್ರೋಗ್ರಾಮ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ನೀವೇನು ಓದ್ತಿರ್ತಾರೋ ಅದೆಲ್ಲ ಕ್ಲಿಯರ್ ಆಗಿ ಮಿಷಿನ್ ಪ್ರೋಗ್ರಾಮ್ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾನೆ, ಆ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಇರುತ್ತೆ ನಿಮಗೆ. ಓಕೆನಾ, ಅದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಇದು ಮಿಸ್ ಆಗಿ ಏನೋ ಕನ್ಫ್ಯೂಷನ್ ಆಗ್ತಾ ಇದೆ, ನಂಗೇನು ಗೊತ್ತಾಗ್ತಾ ಇಲ್ಲ ಅಂತ ಆ ಥರ ಏನೋ ಓದ್ಬಿಟ್ಟಿದ್ದೀನಿ ಅಂತಂದಾಗ ಇದು ಕ್ಲಾಕ್ ವೈಸ್ ಇಲ್ಲ ಆಂಟಿ ಕ್ಲಾಕ್ ವೈಸ್ ಮುಂದೆ ಇಲ್ಲ ಹಿಂದೆ ತಿರುಗಿಸ್ಬಿಟ್ಟು ಅದೇ ಪ್ರೋಗ್ರಾಮ್ಗೆ ಹೋದ್ರೆ ಕರೆಕ್ಟಾಗಿ ಮಿಷಿನ್ ಪ್ರೋಗ್ರಾಮ್ ಅದೇ ಬರುತ್ತೆ. ಓಕೆನಾ, ಅರ್ಥ ಆಯ್ತಲ್ಲ ನಮಗೆ? ಆಯ್ತು. ಇದಲ್ವಾ ಇದು ಪವರ್ ಸ್ಟಾರ್ಟ್ ಅಂದ್ರೆ ಕರೆಂಟ್ ಬರುತ್ತೆ. ಅದೇ ಆನ್ ಅದೇ ಅಲ್ವಾ? ಇದು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮಗೆ ನೋಡಿ ತೋರಿಸ್ತೀನಿ. ಪವರ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಪವರ್ ಆನ್ ಆಗುತ್ತೆ. ಇದು ಸ್ವಲ್ಪ ದಿನ ಈ ತರ ಬರುತ್ತೆ ನಿಮ್ಗೆ. ಇದು ಸ್ಟಾರ್ಟಿಂಗ್ ಈ ಬಟನ್ ಇದೆಲ್ಲ ಇದನ್ನ ಪ್ರೆಸ್ ಮಾಡ್ತಾ ಹೋಗಿ ಆಲ್ ಡನ್ ಅಂತ ಬಂದು ನಿಮ್ಗೆ ಬರುತ್ತೆ ನೋಡಿ. ಆಲ್ ಡನ್ ಅಂತ ಬಂತು, ಅವಾಗಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡು 50 ಮಿನಿಟ್ಸ್ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಯಾವ್ದನ್ನ ಜಾಸ್ತಿ ಮಾಡ್ಕೊಂಡು ಜಾಸ್ತಿ, ಕಮ್ಮಿ ಮಾಡ್ಕೊಂಡಿದ್ದೀನಿ ಕಮ್ಮಿ, ಈ ತರ ಮಾಡ್ಕೊಂಡು ಜಸ್ಟ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ಅದೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ಟ್ ಮಾಡೋದು ಯಾವುದು? ಫಿಕ್ಸ್ ಆದ್ಮೇಲೆ ಸ್ಟಾರ್ಟ್ ಈ ತರ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ತರ ಬೇಕು ಅಂದ್ರೆ ಮಾಡ್ಕೊಬಹುದು, ಬೇಡ ಅಂದ್ರೆ ಸ್ಟಾರ್ಟಿಂಗ್ ಅದೇ ಇರುತ್ತೆ. ಈಗ ನಾನು ಏನೋ ಇದೆಲ್ಲ ಏನು ಇಲ್ವಾ 50 ಮಿನಿಟ್ಸ್ ಸಿಕ್ಕಿದಿನ ಇದನ್ನ ಕ್ಲಾಕ್ ವೈಸ್ ಮಾಡಿ ತಿರ್ಗಾ ಅದೇ ಪ್ರಾಬ್ಲಮ್ ಇದೆ ನೋಡಿ. ರಿನ್ಸ್ 3 ಟೈಮ್ಸ್ ಇದೆ. ಇದು ನೆಕ್ಸ್ಟ್ ಆಟೋಮೆಟಿಕ್ ಅದೇ ಆನ್ ಆಗುತ್ತಾ? ಅದನ್ನ ಕೇಳಿದ್ದು, ಇದನ್ನ ಪ್ರೆಸ್ ಮಾಡಬೇಕು, ಅದಕ್ಕೆ ಕೇಳಿದ್ದು. ಅದೇ ನಾನು ಹೇಳ್ತಾರೆ, ಪವರ್ ಆನ್ ಮಾಡ್ಕೊಂಡು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡು ಇದ್ರಲ್ಲಿ ಏನೋ ಜಾಸ್ತಿ ಕಮ್ಮಿ ಮಾಡ್ಕೊಂಡು ಸ್ಟಾರ್ಟ್ ಪ್ರೆಸ್ ಮಾಡಬೇಕು.
ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಇದು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ಮೇಲೆ ಇದ್ಯಾವುದು ವರ್ಕ್ ಆಗಲ್ಲ ನಿಮ್ಗೆ. ಮತ್ತೆ ತೆಗಿಯಕ್ಕಾಗಲ್ಲ ಅರ್ಧಕ್ಕೆ, ಕೆಲವೊಂದ್ರಲ್ಲಿ ತೆಗ್ದ್ಬಿಟ್ಟು ಹಾಕೋದಲ್ಲ ಇದು ಸ್ಟಾರ್ಟ್ ಬಟನ್ ಇನ್ನೊಂದ್ಸರಿ ಪ್ರೆಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ ನಿಮ್ಗೆ. ಸ್ಟಾರ್ಟ್ ಬಟನ್ ಆಗೋವರೆಗೂ ಓಪನ್ ಆಗಲ್ಲ ಅಲ್ವಾ ಬಟ್ಟೆಗಳೇನು? ಬಟ್ಟೆ ಮಾಡಿದ್ರೆ ಆನ್ ಆಗುತ್ತೆ. ನೀವು ಬಟ್ಟೆ ಹಾಕಿ ಹಾಕ್ತಲೇ ನಾನು ಈಗ ಸ್ಟಾರ್ಟಿಂಗ್ ಕಾಲು ರನ್ ಮಾಡ್ತೀನಿ. ಈ ಥರ ಹಿಂಗೆ ಹೋಲ್ಡ್ ಮಾಡ್ಕೊಂಡ್ರೆ ಡೋರ್ ಲಾಕ್ ಆಗುತ್ತೆ ಫಸ್ಟು. ಆಮೇಲೆ ಮಿಷಿನು ನಿಮಗೆ ರನ್ ಆಗಿ ನೋಡಿ ಅದು 15 ಮಿನಿಟ್ಸ್ ವಾಷಿಂಗ್ ಟೈಮ್ಸ್ ತೊಗೊಂಡು ನೀರು ತೊಗೊಳುತ್ತೆ. ಆಮೇಲೆ ಇದಾಗುತ್ತೆ ನಿಮಗೆ. ಈಗ ನಿಮಗೆ ಇದು ಶೇಕಿಂಗ್ ಬರುತ್ತೆ ನಾನು ಸೌಂಡ್ ನೋಡೋಣ. ಮಾಡಿದ್ನಲ್ಲಿ ನಲ್ಲಿ ನೋಡಿದ್ದೇನೆ. ಅದು ಯಾವಾಗ ಆನ್ ಆಗಿರ್ಬೇಕಲ್ಲ? ಇಲ್ಲ, ನೀವು ತೆಗಿಬೋದಾ? ನೀವು ಆಫ್ ಮಾಡ್ಕೊಂಡು ಯೂಸ್ ಮಾಡ್ಬೇಕಾದ್ರೆ ಅಕೌಂಟ್ ಆನ್ ಆಗಿರ್ಬೇಕು. ಯೂಸ್ ಮಾಡ್ಬೇಕಾದ್ರೆ ಅದು ಆಫ್ ಆಗೋರ್ಗು ಆನ್ ಅಲ್ಲಿ ಇರ್ಬೇಕು. ಇಲ್ಲಾಂದ್ರೆ ಏನು ಆನ್ ಅಲ್ಲೇ ಇರ್ಬೇಕು ಅಂತ ಅಲ್ಲ. ಅದಕ್ಕೆ ನೈಟ್ ಹೊತ್ತು ವಿಂಡೋಸ್ ಅದಕ್ಕೆ ನಮ್ಮ ಮನೇಲಿ ಫಿಕ್ಸ್ ಇದೆ ಅಲ್ಲೆಲ್ಲ. ಈಗ ನೀವು ಈಗ